ಅಯ್ಯೋ ದೇವ್ರೆ, ನಾನ್ ನೋಟಿಸ್ ಅಂಟಿಸೋದು ತಪ್ಪಂಗಿಲ್ಲ. ಈ ಜನ ತೆರಿಗೆ ಕಟ್ಟಂಗಿಲ್ಲ. ನಂಗಂತೂ ಟಮಾಟೆ ಬಡದು ಸಾಕೋದು ನಿಲ್ಲಂಗಿಲ್ಲ. ಹಾಗೆ ಅಂದ ಹಾಗೆ ಟೊಮೆಟೊ ಎಲ್ಲಿಟ್ಟೆ? ಆಗ ಇಲ್ಲೇ ಇದೆ. ಕೇಳಿರಿ ಜನರೇ ಕೇಳಿ, ನೀವೆಲ್ಲ ತೆರಿಗೆ ಕಟ್ಟಬೇಕು. ಕಟ್ಟದಿದ್ದರೆ 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 ಏನಾಗುತ್ತದೆ ಏನಾಗುತ್ತದೆ ಇದು ನಿಮಗೆ ಗೊತ್ತಾ? ಗೊತ್ತಿಲ್ಲವಾ? ಹಾಗಾದರೆ ನಾವು ಪಂಚಾಯಿತಿ ತೆರಿಗೆ ನಾಟಕ ಅಲ್ಲಲ್ಲಲ್ಲ ವಾಸ್ತವವನ್ನು ಅರಿತು ಸತ್ಯವನ್ನು ತಿಳಿಸುತ್ತೇವೆ. ಅದು ನೋಡಿ ಅವರು ಬರುತ್ತಿದ್ದಾರೆ. ನೋಡಿ, ಕೇಳಿ, ಅರಿತುಕೊಳ್ಳಿ, ತೆರಿಗೆ ಕಟ್ಟಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ರಪ್ಪೋ ಕೇಳಿ, ಕೇಳ್ರಪ್ಪೋ ಕೇಳಿ. ಓ ಮಹೇಶಣ್ಣ, ಇಲ್ಲಿ ಸರಿಯಾಗಿ ಕೇಳಿ. ನೀರಿನ ಬಿಲ್ಲು, ಮನೆ ಕಂದಾಯ, ಭೂ ಕಂದಾಯ, ಹೊಸ ಮನೆ ಕಟ್ಟಲು ಅನುಮತಿ, ಇದೆಲ್ಲವನ್ನು ಇದೇ ತಿಂಗಳ 28ನೇ ತಾರೀಕಿನೊಳಗೆ ಗ್ರಾಮ ಪಂಚಾಯತ್ಗೆ ಬಂದು ಕಟ್ಟಿ ರಸೀದು ಪಡೆದುಕೊಳ್ಳಬೇಕಂತೆ. ಕೇಳ್ರಪ್ಪೋ ಕೇಳಿ, ಕೇಳ್ರಪ್ಪೋ ಕೇಳಿ. ಎಲ್ಲರೂ ಸರಿಯಾಗಿ ಕೇಳಿ. ನೀರಿನ ಬಿಲ್ಲು, ಮನೆ ಕಂದಾಯ, ಭೂ ಕಂದಾಯ, ಹೊಸ ಮನೆ ಕಟ್ಟಲು ಅನುಮತಿ, ಇದೆಲ್ಲವನ್ನು ಇದೇ ತಿಂಗಳ 28ನೇ ತಾರೀಕಿನೊಳಗೆ ಗ್ರಾಮ ಪಂಚಾಯತ್ಗೆ ಬಂದು ಕಟ್ಟಿ ರಸೀದು ಪಡೆದುಕೊಳ್ಳಬೇಕಂತೆ. ಹೇ ಟೊಮಾಟೆ ಬಳಸುವವನೇ ಬಾಯಿಲಿ. ಏ ಚಮಚ ಬಳಸುವವನೇ, ಏನಯ್ಯ ಭೂಮಿ ನೀನ್ ಅಪಂದ? ನೀರಿಗೆ ಮನೆಗೆ ನಾವ್ಯಾಕಯ್ಯ ತೆರಿಗೆ ಕಟ್ಟಬೇಕು? ಹೌದು ಗಣೇಶಿಲ್ಲ, ನೀನ್ ಹೇಳಿದ್ದು ಹಿತ ಅದ. ಅಲ್ಲ ಗಣಯ್ಯ, ಅತ್ತಾಗೆಲ್ಲ ಸರ್ಕಾರ ಇದೆ, ಅದೇ ನೋಡ್ಕೊಂಡದೆ ನವ್ಯಗಾಯ ತೆರಿಗೆ ಕಟ್ಟಬೇಕು. ತೆರಿಗೆ ನಾನು ಶೀಲ, ನೀವು ಸರಿಯಾಗಿ ಹೇಳಿದ್ರಿ. ಅಲ್ಲ, ನಾವ್ಯಾಕೆ ತೆರಿಗೆ ಕಟ್ಬೇಕಂತೀವಿ? ಹೌದು ಹೌದು ಹೌದು, ನಾವು ತೆರಿಗೆ ಕಟ್ಟಲ್ಲ ಕಟ್ಟಲ್ಲ ಕಟ್ಟಲ್ಲ. ನೀವು ತೆರಿಗೆ ಕಟ್ಟಲ್ಲ ಕಟ್ಟಲ್ಲ ಕಟ್ಟಲ್ಲ. ನಿಮ್ಮೂರ್ ಚರಂಡಿ ಸರಿಯಾಗಲ್ಲ, ಊರ್ ಕಸ ಯಾರು ಬಳಿಯಲ್ಲ,
ಅಂತೀನಿ. ಸರ್ಕಾರ ನಮ್ಮನ್ನು ನೋಡ್ಕೊಳ್ಲಿಕ್ಕೆ ಇರೋದು ಅಂದಂಗ್ಯಾಗ ತೆರಿಗೆ ನಾವು ಯಾಕೆ ಕಟ್ಟಬೇಕು ಅಂತೀನಿ. ಏನೇ ಲಗ ಹಾಕಿದ್ರು ನಾವು ತೆರಿಗೆ ಕಟ್ಟಲ್ಲ. ಏನ್ ಮಾಡ್ಕೊತೀರಿ? ಹೋಗಲ್ಲ. ಹೌದು ಹೌದು ಹೌದು, ನಾವು ತೆರಿಗೆ ಕಟ್ಟಂಗಿಲ್ಲ. ಏನ್ ಮಾಡ್ಕೊತೀಯ? ಹೋಗಲ್ಲ. ಇದೇ ತಿಂಗಳ 25ನೇ ತಾರೀಕಿಗೆ ಗ್ರಾಮ ಸಭೆಗೆ ಬರಬೇಕಂತೆ. ಕೇಳಿರಿ ಜನರೇ, ಕೇಳಿ, ನೀವೆಲ್ಲ ಪಂಚಾಯಿತಿ ತೆರಿಗೆ ಕಟ್ಟಬೇಕು. ಕಟ್ಟದಿದ್ದರೆ ಏನಾಗುತ್ತದೆ? ಏನಾಗುತ್ತದೆ ಇದು ನಿಮಗೆ ಗೊತ್ತಾ? ಗೊತ್ತಿಲ್ಲವಾ? ಹಾಗಾದರೆ ನಾವು ಪಂಚಾಯಿತಿ ತೆರಿಗೆ ಕಟ್ಟುವ ಅವಶ್ಯಕತೆಯನ್ನು ಹೇಳಲು ಬಂದಿದ್ದೇವೆ. ಅದು ನೋಡಿ, ಪಿಡಿಒ ಅಧ್ಯಕ್ಷರು, ಸಮಾಜ ಸೇವಕರು ಬರುತ್ತಿದ್ದಾರೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನೀರು ಬೇಕು ಅಂತೀರಿ, ರಸ್ತೆ ಬೇಕು ಅಂತೀರಿ, ಮನೆ ಕಟ್ಟಬೇಕಂತೀರಿ, ತೆರಿಗೆ ಮಾತ್ರ ಕಟ್ಟಲ್ಲ ಕಟ್ಟಲ್ಲ ಕಟ್ಟಲ್ಲ. ಪ್ರೀತಿಯ ಗ್ರಾಮಸ್ಥರೇ, ಎಲ್ಲರಿಗೂ ನಮಸ್ಕಾರ. ನಾನು ಪಿಡಿಒ. ನಾನು ಯಾಕೆ ತೆರಿಗೆ ಕಟ್ಟಬೇಕು ಅಂದೇನಿ? ರಸ್ತೆ ಸರಿ ಇಲ್ಲ, ಸರಿಯಾಗಿ ನೀರು ಬರಂಗಿಲ್ಲ, ಲೈಟು ಹತ್ತಂಗಿಲ್ಲ. ಹೌದು ಹೌದು ಹೌದು. ಸ್ವಾಮಿ, ನೀವು ತೆರಿಗೆ ಕಟ್ಟದಿದ್ದರೆ ನಾವು ರಸ್ತೆ ಸರಿ ಮಾಡೋದು ಹೆಂಗ? ಲೈಟ್ ಹಾಕ್ಸೋದು ಹೆಂಗ? ಮನೆ ಕಟ್ಸೋದು ಹೆಂಗ? ರಸ್ತೆ ರಿಪೇರಿ ಮಾಡಿಸೋದು ಹೆಂಗ? ಓಹೋ, ಅದೆಲ್ಲ ಸರ್ಕಾರದ ಕೆಲಸ. ನಾವ್ಯಾಕೆ ತೆರಿಗೆ ಕಟ್ಬೇಕಂತೀನಿ? ಎಲ್ಲರಿಗೂ ನಮಸ್ಕಾರ. ನಾನು ಪಂಚಾಯತಿ ಅಧ್ಯಕ್ಷ. ನೋಡ್ರಿ, ಬೀದಿ ದೀಪ, ಕುಡಿಯುವ ನೀರು, ಕಟ್ಟಡದ ಸ್ವಚ್ಛತೆ, ಕಟ್ಟಡ ನಿರ್ಮಾಣ, ನಿರ್ವಹಣಾ ಇದೆಲ್ಲ ನೀವು ಕಟ್ಟುವ ಹಣದಿಂದ ಮಾತ್ರ ನಡೆಯುತ್ತೆ. ನನ್ನ ಮಾತು ಅರ್ಥ ಮಾಡಿಕೊಳ್ಳಿ. ಧನ್ಯವಾದಗಳು. ನನ್ನ ಮಗಳಿಗೆ ರಾತ್ರಿ ಓದ್ಕೊಳ್ಳೋ ಕರೆಂಟೇ ಇರಲ್ಲ. ನಾವ್ಯಾಕೆ ಕಟ್ಬೇಕು ತೆರಿಗೆ? ಅದಕ್ಕೆ ಹೇಳುದು ಅಜ್ಜಿಯವರ, ನೀವು ತೆರಿಗೆ ಕಟ್ಟಿದರ ನಿಮಗೆ ಸಿಗುವ ಸೌಲಭ್ಯಗಳು ಸಿಗುತ್ತಾವ. ಸರಿಯಾಗಿ ಕೇಳಿಸಿಕೊಳ್ಳಿ ಗ್ರಾಮಸ್ಥರೇ. ಬಡವರು, ವೃದ್ಧರು, ಅಂಗವಿಕಲರ ಸೌಲಭ್ಯಕ್ಕಾಗಿ ನಿಮ್ಮ ತೆರಿಗೆ ಹಣ ಬಳಕೆಯಾಗುತ್ತದೆ. ಪಂಚಾಯತ್ ಕಚೇರಿ ನಿರ್ವಹಣೆ, ಅಲ್ಲಿನ ನೌಕರರ ಪಗಾರು, ದಾಖಲೆ ನಿರ್ವಹಣೆ, ಇದಕ್ಕೆಲ್ಲ ನಿಮ್ಮ ತೆರಿಗೆ ಹಣ ಬಳಕೆಯಾಗುತ್ತದೆ. ನಮಸ್ಕಾರ, ನಾನು ಸಮಾಜ ಸೇವಕಿ. ಹಾಗೆ ಸರ್, ನಾವು ಸರಿಯಾದ ಸಮಯಕ್ಕೆ ತೆರಿಗೆ ಕಟ್ಟಿದ್ರೆ ಮಾತ್ರ ನಮ್ಮ ಊರು ಉದ್ಧಾರ ಆಗೋಕೆ ಸಾಧ್ಯ. ತೆರಿಗೆ ಕಟ್ಟದಿದ್ದರೆ ಏನಾಗ್ತದೆ? ನಿಮ್ಮ ತೆರಿಗೆಯಿಂದಲೇ ರಸ್ತೆ, ಚರಂಡಿ, ನೀರಿನ ವ್ಯವಸ್ಥೆ ಎಲ್ಲಾ ನಡೆಯುವುದು. ನೀವು ತೆರಿಗೆ ಕಟ್ಟದಿದ್ರೆ ಸೇವೆ ಮಾಡೋಕೆ ತೊಂದರೆ ಆಗುತ್ತ್ರಿ. ನಿಮ್ಮ ಊರಿನ ಕಸ ಸಂಗ್ರಹಣೆ, ವಿಲೇವಾರಿ, ಸಾರ್ವಜನಿಕ ಶೌಚಾಲಯ, ನೀರಿನ ಸ್ವಚ್ಛತೆ, ಸೊಳ್ಳೆ ನಿಯಂತ್ರಣ ಇದಕ್ಕೆಲ್ಲ ನಿಮ್ಮ ತೆರಿಗೆ ಹಣ ಬಳಕೆಯಾಗುತ್ತದೆ. ನನ್ನನ್ನು ಅರ್ಥ ಮಾಡಿಕೊಳ್ಳಿ ಗ್ರಾಮಸ್ಥರೇ. ದಯವಿಟ್ಟು ಎಲ್ಲರೂ ತೆರಿಗೆಯನ್ನು ಸಮಯಕ್ಕೆ ಅದು ಸರಿಯಾಗಿ ಕಟ್ರಿ. ಊರನ್ನ ಚಲೋ ಇಡೋಣ. ಹೌದು ಹೌದು ಹೌದು. ನಮ್ಮ ಸೌಲಭ್ಯಕ್ಕಾಗಿ, ನಮ್ಮ ಹಳ್ಳಿಯ ಉದ್ಧಾರಕ್ಕಾಗಿ ತೆರಿಗೆ ಕಟ್ಟಬೇಕು. ನೀವು ಸರಿಯಾಗಿ ಹೇಳಿದ್ರಿ. ಅಬ್ಬಾ, ತೆರಿಗೆ ಕಟ್ಟುವ ಮಹತ್ವ ತಿಳಿದದ್ದು ತುಂಬಾ ಸಂತೋಷ.
ಕಟ್ಟಬೇಕು ಅನ್ನನೇ, ತೆರಿಗೆಯ ಕಟ್ಟಬೇಕು ತಮ್ಮನೇ, ತೆರಿಗೆಯ ಕಟ್ಟಬೇಕು ಅಕ್ಕನೇ, ತೆರಿಗೆಯ ಕಟ್ಟಬೇಕು ತಂಗಿಯೇ. ಸರಣಿರಿ ಪೀಳಿಗಾಗಿ ತೆರಿಗೆಯು ಬೇಕು, ಸರಣಿರಿ ಪೀಳಿಗಾಗಿ ತೆರಿಗೆಯು ಬೇಕು. ಲೈಟುಗಳು ಹತ್ತಲು ತೆರಿಗೆ ಕಟ್ಟಬೇಕು, ಲೈಟು ಸರಿಯಾಗಿರಲು ತೆರಿಗೆ ಕಟ್ಟಬೇಕು. ಮನೆಯನ್ನು ಕಟ್ಟಲು ತೆರಿಗೆ ಕಟ್ಟಬೇಕು, ಸರಳ ಸೌಲಭ್ಯಕ್ಕಾಗಿ ತೆರಿಗೆ ಕಟ್ಟಬೇಕು. ತೆರಿಗೆಯ ಕಟ್ಟಬೇಕು ಅನ್ನನೇ, ತೆರಿಗೆಯ ಕಟ್ಟಬೇಕು ತಮ್ಮನೇ, ತೆರಿಗೆಯ ಕಟ್ಟಬೇಕು ಅಕ್ಕನೇ, ತೆರಿಗೆಯ ಕಟ್ಟಬೇಕು ತಂಗಿಯೇ. ರಸ್ತೆ ಸರಿಯಾಗಿರಲು ತೆರಿಗೆ ಕಟ್ಟಬೇಕು, ರಸ್ತೆ ಸರಿಯಾಗಿರಲು ತೆರಿಗೆ ಕಟ್ಟಬೇಕು. ಊರ ಶುಚಿಯಾಗಿರಲು ತೆರಿಗೆ ಕಟ್ಟಬೇಕು, ಊರ ಶುಚಿಯಾಗಿರಲು ತೆರಿಗೆ ಕಟ್ಟಬೇಕು. ನಮ್ಮೆಲ್ಲರ ಉದ್ಧಾರಕ್ಕೆ ತೆರಿಗೆ ಕಟ್ಟಬೇಕು. ಬೀಳುತ್ತದೆ ನಿಮಗೆ ದಂಡ, ಕಸದಿಂದ ವಾಸನೆ, ಕರೆಂಟು ಇಲ್ಲದೆ ಕತ್ತಲು, ಚರಂಡಿ ವಾಸನೆ. ತೆರಿಗೆಯ ಕಟ್ಟಬೇಕು ಅನ್ನನೇ, ತೆರಿಗೆಯ ಕಟ್ಟಬೇಕು ತಮ್ಮನೇ, ತೆರಿಗೆಯ ಕಟ್ಟಬೇಕು ಅಕ್ಕನೇ, ತೆರಿಗೆಯ ಕಟ್ಟಬೇಕು ತಂಗಿಯೇ. ತೆರಿಗೆಯ ಕಟ್ಟಬೇಕು ಅನ್ನನೇ, ತೆರಿಗೆಯ ಕಟ್ಟಬೇಕು ತಮ್ಮನೇ, ತೆರಿಗೆಯ ಕಟ್ಟಬೇಕು